ಇದು ಫೋನ್ ಟ್ಯಾಪಿಂಗ್ ಸರ್ಕಾರ ಅಂತ ಪ್ರೂವ್ ಆದಂಗೆ ಆಗ್ತದೆ. ಯಾಕಂದ್ರೆ ಒಬ್ಬರ ಮೇಲೆ ಒಬ್ರು ಹೇಳಿದ್ದಾರೆ, ಒಂದು RSS ಆಫೀಸು, ಒಂದು ಗವರ್ನರ್ ಆಫೀಸು, ಅವ್ರ ಕರೆ ಮೇಲೆ ನಡೀತಾರೆ ಅಂತ ಹೇಳಿದ್ಮೇಲೆ ಇದನ್ನ ಸಮರ್ಥನೆ ಮಾಡ್ತಾ ಇದ್ದಾರೆ ಲಾ ಮಿನಿಸ್ಟರ್. ಹೌದು ಅಂತ ಹೇಳಿ ಹಂಗಾರೆ ಫೋನ್ ಟ್ಯಾಪ್ ಮಾಡಿದ್ದಾರೆ ಅಂತ ಅರ್ಥನಾ? ನೀವೇ ಮಾಡಿದ್ದೀರಾ? ತನಿಖೆ ಮಾಡಿ ಅಂತ. ನಾವ್ಯಾಕೆ ತನಿಖೆ ಮಾಡೋಣ? ನೀವೇ ಒಪ್ಕೊಂತ ಇರೋವಾಗ ಆಗಿದೆ ಅಂತ ಹೇಳಿ ನಾವ್ಯಾಕೆ ಕೇಳೋಣ? ಗವರ್ನರ್ ಆಫೀಸು ಅಲ್ಲ. ಅಶೋಕ್ ಅವ್ರು, ನೀವು ಒಪ್ಪೋದಾದ್ರೆ ನೀವೆಲ್ಲ ತನಿಖೆ ಮಾಡೋರು. ನಾವು ಈ ಆಪಾದನೆ ಮಾಡಿದ್ದೇವೆ, ಈ ಸದನದಲ್ಲಿ ಮಾಡಿದ್ದೇವೆ, ಸಾರ್ವಜನಿಕವಾಗಿ ಮಾಡಿದ್ದೇವೆ. ಸದನದ ಆಚೆ ಮಾಡಿ ಆಪಾದನೆ ಮಾಡಿದ ಮೇಲೆ ನಾನು ಇವತ್ತು ಮತ್ತೆ ಪುನಃ ಅದನ್ನು ಪುನರುಚ್ಚರಿಸಿದೆ. ಒಂದು ವಾರ ಆಯಿತು ಅಧ್ಯಕ್ಷರೇ. ಜವಾಬ್ದಾರಿಯವರು ಇಲ್ವಾ? ಯಾರ ಮೇಲೆ ಆಪಾದನೆ ಇದೆ, ಆಪಾದನೆ ಮಾಡಿದವರು, ಆಪಾದನೆ ಕೇಳಿಸಿಕೊಂಡವರು ಅವರು ಉತ್ತರ ಕೊಡಬೇಕೋ ಕೊಡಬಾರ್ದು? ಶುಡ್ ದೇ ಕೀಪ್ ಕ್ವೈಟ್? ಐ ಆಮ್ ಎ ರಿಸ್ಪಾನ್ಸಿಬಲ್ ಮ್ಯಾನ್. ಯಾಕೆ ಈ ಒಂದು ಫೋನ್ ಬಂದಿರದೇ ಇದ್ರೆ ಬಂದಿಲ್ಲ ಅಂತ ಹೇಳ್ಬೇಕಾಗದು ಅವ್ರು ಹೇಳ್ಬೇಕಾಗಿತ್ತು. ನಾವು ಕರೆ ಮಾಡಿಲ್ಲ ಅಂತ ಹೇಳುವವರು ಅಲ್ಲಿ ದೆಹಲಿಯಿಂದ ಕುಂತು ಹೇಳ್ಬೇಕಾಗಿತ್ತು. ಯಾಕೆ ಹೇಳಲಿಲ್ಲ? ಸದನದ ಹೊರಗಡೆ ಹೇಳಿ ಸರ್. ಈಗ ಅಲ್ರಿ ಅವ್ರು ಹೇಳಿದ್ರು ರಾಜ್ಯಪಾಲರು ಉತ್ತರ ಕೊಡಕ್ಕಾಗತ್ತಾ? ಯಾಕೆ ಉತ್ತರ ಕೊಡ್ತಾರೆ? ನೀವು ಕಾನೂನು ಸಚಿವರಿಗೆ ನೀವು ಕೊಟ್ಟಿದ್ದ ಹೇಳಿಕೆಗೆಲ್ಲ ರಾಜ್ಯಪಾಲರು ಉತ್ತರ ರಾಜ್ಯಪಾಲರೇ ಸದನದಲ್ಲಿ ಸಮರ್ಥನೆ ಮಾಡ್ಕೊಳಕ್ಕಾಗತ್ತ? ಹೇಳಿದ್ರು ಲಾ ಮಿನಿಸ್ಟ್ರು, ಐ ಆಮ್ ಎ ರೆಸ್ಪಾನ್ಸಿಬಲ್ ಪರ್ಸನ್. ನಾನು ಒಂದು ವಾರದಿಂದ ಹೇಳಿದೆ, ಸರ್, ಮೆನಿ ಟೈಮ್ ಇನ್ ದಿಸ್ ಕಂಟ್ರಿ ಓನ್ಲಿ ರೆಸ್ಪಾನ್ಸಿಬಲ್ ಪರ್ಸನ್ಸ್ ಹ್ಯಾವ್ ಮೇಡ್ irresponsible statements. All those responsible persons have made irresponsible statements. Are you one of them? You are most responsible friend of. ಹಾಗಲ್ಲ ಸರ್, ಪ್ರಶ್ನೆ ಇರೋದು ಎಂತ ಪೊಸಿಷನ್ ಇದ್ದೀರಾ ಅಂದ್ರೆ, ಈ ಪೊಸಿಷನ್ ಇದ್ದೀರಾ ಅಂದ್ರೆ ನಿಮ್ ಮಾತು ತೂಕದಿಂದ ಇರ್ಬೇಕು, ತೂಕದಿಂದ ಇರಬೇಕು. ಗಾಳಿಲಿ ಗುಂಡ್ಬಾರ್ದಂಗ್ ಮಾತಾಡಕ್ ಆಗೋದಿಲ್ಲ. ಅಂಡ್ ಆಫ್ಟರ್ ಸ್ಪೀಕರ್, ಚೀಫ್ ಮಿನಿಸ್ಟರ್, ನೀವು ಹೆಚ್ಚು ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ಗೆ ಗೌರವ ತೋರಿಸಬೇಕು. ನೀವೇ ರಾಜ್ಯಪಾಲರು ಓಡೋದ್ರು, ರಾಜಭವನಕ್ಕೆ ಎಲ್ಲೆಲ್ಲಿಂದ ಫೋನ್ ಬರ್ತಂತ ನೀವೇ ಹೇಳಕ್ ಶುರು ಮಾಡಿದ್ರೆ ನೀವು ಬೇರೆಯವ್ರಿಗೆ ಕೆಟ್ಟ ಮೇಲ್ಪಂಕ್ತಿ ಆಗ್ತಾ ಇದ್ದೀರಾ, ಕೆಟ್ಟ ಮೇಲ್ಪಂಕ್ತಿ ಆಗ್ತಾ ಇದ್ದೀರಾ. ನೀವು ಆಸ್ ಎ ಪಾರ್ಲಿಮೆಂಟರಿ ಮಿನಿಸ್ಟರ್ ನಿಮ್ದು ಸಾಲಮ್ ಡ್ಯೂಟಿ ಇದೆ, ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ರಕ್ಷಣೆ ಮಾಡೋದು, ಆ ಪೊಸಿಷನ್ ನ ರಕ್ಷಣೆ ಮಾಡೋದು. ನೀವೇ ಬೀದಿಲಿ ಹೋಗೋ ರೀತಿ ಮಾತಾಡ್ಬಿಟ್ರೆ ವಾಟ್ ಇಸ್ ದಿಸ್? ವಾಟ್ ಮೆಸೇಜ್ ಯು ಆರ್ ಸೆಂಡಿಂಗ್? ನೀವು ಅವ್ರಿಗೆ ರಿಪ್ಲೈ ಪ್ರಮಾಣ ವಚನ ಸ್ವೀಕಾರ ಮಾಡ್ತೀನಿ. ಸುರೇಶ್ ಅವರಿಗೆ ರಿಪ್ಲೈ ಮಾಡ್ತೀನಿ. ಮಾನ್ಯ ಸುರೇಶ್ ಕುಮಾರ್ ಅವರು ಅಲ್ಲಲ್ಲ, ಗೌಪ್ಯತೆ ಅಡಿಯಲ್ಲಿ ನೀವು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದೀರಿ. ಅವ್ರು ರಿಪ್ಲೈ ಮಾಡ್ತಾರೆ. ಗೌಪ್ಯತೆ ಆ ಅಡಿಯಲ್ಲಿ ನೀವು ಮಂತ್ರಿಯಾಗಿ ಇಂದಾನೆ ಸ್ವೀಕಾರ ಮಾಡಿದ್ದೀರಾ, ನೀವು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದೀರಾ. ಈಗ ಅವರು ಫೋನ್ ಮಾತಾಡ್ತೀರಲ್ಲ, ಫೋನ್ ಬಂದಿತ್ತು ಅಂತ ನೀವು ಸರಿನಾ? ಇದು ನಿಮ್ಮ ಸ್ಥಾನಕ್ಕೆ ಗೌರವ ಬರ್ತದೆ. ಸುರೇಶ್ ಕುಮಾರ್ ಅವರೇ, ಅಶೋಕ್ ಅವರು ಒಂದ್ ನಿಮಿಷ ತಾವು ಇಲ್ದಾದ್ರೆ ಸುರೇಶ್ ಕುಮಾರ್ ಅವ್ರಿಗೆ ಹೇಳೋದಕ್ಕೆ ಬಯಸ್ತೇನೆ. ಜವಾಬ್ದಾರಿಗಳ ಬಗ್ಗೆ ಮಾತನಾಡಿದ್ರು. ಎಸ್, ಜವಾಬ್ದಾರಿ ಇದ್ದವರು ಜವಾಬ್ದಾರಿ ಅಧ್ಯಕ್ಷರೇ, ಲಾ ಮಿನಿಸ್ಟ್ರು ನೀವು ಜವಾಬ್ದಾರಿ ಅಂತ ಹೇಳ್ಕೊಂಡು ಜವಾಬ್ದಾರಿ ನಿಮ್ಗೆ ಎಲ್ಲಿದೆ? ಜವಾಬ್ದಾರಿ ಜವಾಬ್ದಾರಿ ಎಲ್ಲಿದೆ? ಕಾಪಾಡ್ಕೊಳ್ಳೋದು ನಮ್ಮ ಧರ್ಮ. ಸಂವಿಧಾನವನ್ನ ಎತ್ತಿ ಹಿಡಿಬೇಕಾಗಿರ್ತಕ್ಕಂಥ ನಮ್ಮೆಲ್ಲರದು ಜವಾಬ್ದಾರಿ. ಅದಕ್ಕೆ ಗವರ್ನರ್ಗೆ ಅವಮಾನ ಮಾಡಿದ್ರಿ, ಅದಕ್ಕೆ ಗವರ್ನರ್ಗೆ ಅವಮಾನ ಮಾಡಿದ್ರಿ ಕರೆದು. ನ್ಯಾಷನಲ್ ಆಂಥಮ್ ನೀವು ಓಡಿ ಹೋದ್ರು ಅಂತ ಹೇಳಿದ್ರಿ ಅನ್ನೋದು ತಪ್ಪ. ಒಬ್ಬ ಲಾ ಮಿನಿಸ್ಟರ್ ಉಪಯೋಗ ಮಾಡೋ ಭಾಷೆ ಅದು. ಓದಿಲ್ಲ ಅಂತ ಹೇಳಿ ಹೇಳೋದು ಅಲ್ಲ, ಲಾ ಮಿನಿಸ್ಟರ್ ಉಪಯೋಗ ಮಾಡೋ ಭಾಷೆ ಅದು. ನೀವು ಆರ್ಟಿಕಲ್ ಅನ್ನ ವೈಲೇಟ್ ಮಾಡಿರಿ ಅನ್ನೋದು ತಪ್ಪ? ಯಾವ ತಪ್ಪು? ಇವತ್ತು ಒಬ್ಬ ಕೇಂದ್ರ ಸರ್ಕಾರಕ್ಕೆ ಅವರು ಕರೆ ಮಾಡಿದ್ದಾರೆ ಅಂತ ಹೇಳಿ ನಾವು ಆಪಾದನೆ ಮಾಡಿದ್ರೆ ಅದೇ ಗುನ್ನೆ ಅಂತ ಹೇಳಿ ಮಾತಾಡ್ತಿರಲ್ಲ. ಹೌದು ನೋಡಿ ಅಧ್ಯಕ್ಷರೇ, ಈಗ ಅಪರಾಧ ಮಾಡಿದವರು ಆಪಾದನೆಯನ್ನ ಹತ್ತಿಕ್ಕೋದಕ್ಕೆ ಅವರು ಹೇಳ್ಬಿಟ್ಟಿದ್ದಾರೆ ಬಾಯಿಂದ. ಅದನ್ನ ಸಮರ್ಥಿಸುವ ಇನ್ನೊಂದಷ್ಟು ಸುಳ್ಳು ಹೇಳ್ತಾವ್ರೆ. ಅದಕ್ಕೆ
ಸುಳ್ಳಿಗೆ ಸುಳ್ಳು ಹೇಳುವಂತದ್ದು ಸುಳ್ಳು ಪ್ರಶ್ನೆನೇ ಮಾಡ್ತಾ ಇದ್ದಾರೆ. ಬರೋದಿಲ್ಲ. ಲಾ ಮಿನಿಸ್ಟರ್ ಆಗಿ ಅವರ ಬಾಯಲ್ಲಿ ಬೇರೆ ಯಾರಾದ್ರೂ ಮಾತಾಡ್ಬೋದು. ಲಾ ಮಿನಿಸ್ಟರ್ ಆಗಿ ಅವ್ರ ಬಾಯಲ್ಲಿ ಗವರ್ನರ್ ಅವರು ಓಡೋದ್ರು ಅಂತ ಹೇಳದೆ ಫಸ್ಟ್ ಅಪರಾಧ. ಎರಡನೇದು, ಅವರು ಲಾ ಮಿನಿಸ್ಟ್ರು ಆಗಿರುವಂತದ್ದು ನಮ್ ಸದನಕ್ಕೆ ಆಗೌರವ ಅಂತ ನಾನು ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ ಒಂದೇ ನಿಮಿಷ ಇವರು ಸದನ ನಡೆಸಬೇಕು. ಸದನದಲ್ಲಿ ಯಾರು ಕೂತ್ಕೊಬೇಕು? ಬಂದು MLA ಗಳೆಲ್ಲ ಕೂತ್ಕೊಬೇಕು.